ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಬಯೋಟಿಕ್. ಆ ಪ್ರೋಬಯೋಟಿಕ್ ನಾವು ಏನು ಲೈವ್ ಆರ್ಗಾನಿಸಮ್ಸ್ ಡೈರೆಕ್ಟ್ಲಿ ನಾವು ಏನು ತಗೊಳ್ತೀವೋ ಅದರಿಂದ ನಾವು ಇರೋ ನ್ಯೂಟ್ರಿಷನ್ ಏನಾದರೂ ಅದು ಅಥವಾ ನಮ್ದು ಇರೋ ಬ್ಯಾಕ್ಟೀರಿಯಾ ಲೆವೆಲ್ಸ್ ಏನಾದರೂ ಕಡಿಮೆ ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಸಪ್ಲಿಮೆಂಟ್ ಮಾಡ್ಬೋದು. ಅದು ಕ್ಯಾಪ್ಸೂಲ್ ಮುಖಾಂತರ ಸುಮಾರು 20 ರಿಂದ 30 ಬ್ರ್ಯಾಂಡ್ಸ್ ಇದಾವೆ ಮಾರ್ಕೆಟಲ್ಲಿ. ಅದು ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಈ ನ್ಯಾಚುರಲ್ ಫುಡ್ ಅಲ್ಲಿ ಪ್ರೋಬಯೋಟಿಕ್ಸ್ ಅಂತ ಹೋದ್ರೆ ನಾವು ಅದು ಫರ್ಮೆಂಟೆಡ್ ರೈಸ್ ಇರ್ಬೋದು, ಮೊಸರು ಇರ್ಬೋದು, ಅಥವಾ ಮಜ್ಜಿಗೆ ಇರ್ಬೋದು, ಲಸ್ಸಿ ಇರ್ಬೋದು, ಈ ಥರ ನ್ಯಾಚುರಲ್ ಸಹ ನಾವು ಡೈರೆಕ್ಟ್ಲಿ ಪ್ರೋಬಯೋಟಿಕ್ಸ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಹೀಗೆ ಪ್ರೀ ಮತ್ತು ಪ್ರೋಬಯೋಟಿಕ್ಸ್ ನಾವು ಕರೆಕ್ಟ್ ಅಂಶದಲ್ಲಿ ಕರೆಕ್ಟ್ ಪ್ರಮಾಣದಲ್ಲಿ ಏನಾದರೂ ತೊಗೊಂಡ್ರೆ ನಮ್ಮ ಗಟ್ ಹೆಲ್ತ್ನ ನಾವು ಮೇಂಟೈನ್ ಮಾಡ್ಬೋದು. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು? ನಾವು ಸರ್ಟನ್ ಡಿಸೀಸಸ್, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಪೇಷಂಟ್ಗೆ ಏನಾದರೂ ಕಾನ್ಸ್ಟಿಪೇಷನ್, ಲೂಸ್ ಮೋಷನ್ ಆಗಲಿ ಅಥವಾ IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಇರೋ ಪೇಷಂಟ್ಸು ಕಡಿಮೆ ಪ್ರಮಾಣದಲ್ಲಿ ಈ ಪ್ರೀ ಅಥವಾ ಪ್ರೋಬಯೋಟಿಕ್ಸ್ನ ತಗೋಬೇಕು. ಸೊ ಇನಿಷಿಯಲಿ ನಾವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ಅದನ್ನು ಆಮೇಲೆ ನಾವು ದೇಹ ಅದು ಟಾಲರೇಟ್ ಮಾಡ್ಕೊಂಡ್ರೆ ಅದನ್ನು ನಾವು ಕ್ವಾಂಟಿಟಿ ಸ್ಲೋಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು.